ಎಲ್ಲ ಖರೀದಿ ಇತ್ತು ಅಂತ ಹೇಳಿ ಇಲ್ಲಿಗೆ ವಿ ಆರ್ ಕಾಮತ್ ಬಂದು ಕೂಡ ತಿನ್ಕೊಂಡು ಆದ್ರೆ ಇದು ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ, ಗಂಟೆ ಸುಮಾರು 12:10. ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ. ತುಂಬಾ ದಿನ ಆಯ್ತು ಹೋಗ್ಬೇಕಂತ ಅನ್ಕೊಳ್ತಾನೆ ಇದೆ, ಹೋಗೋದಕ್ಕಾಗ್ಲಿಲ್ಲ. ವಿ ಆರ್ ಕಾಮತ್ ಹೋಗ್ಬೇಕಿತ್ತು. ಹಂಗೆ ನಮ್ಮನೆಯವ್ರದ್ದು ಮೊನ್ನೆ ಒಂದು ಶರ್ಟ್ ತಂದಿದ್ವಿ ಅಲ್ವಾ, ಅದು ಎಕ್ಸ್ಚೇಂಜ್ ಇತ್ತು. ಅಂದ್ರೆ ಅಲ್ಲಿ ನನಗೆ ಕಲರ್ ಗೊತ್ತಾಗ್ಲಿಲ್ಲ. ಮೊನ್ನೆ ದಿನ ಶಾಪಿಂಗ್ ಹೋದಾಗ ಇವ್ರು ಯೆಲ್ಲೋ ಕಲರ್ ಬೇಕಂತ ಆಸೆ ಪಟ್ಟು ತಗೊಂಡ್ರು. ನೋಡಿದ್ರೆ ಅದು ಸ್ವಲ್ಪ ಓವರ್ ಕಲರ್ ಅಂತ ಇವಾಗ ಅನ್ಸ್ತು. ಅಂದ್ರೆ ಅವತ್ತು ಅನು ಮದ್ವೆಗೆ ಹೋಗುವಾಗ ಹಾಕೊಂಡ್ರು. ನಂತರ ಬೇಡ, ಎಕ್ಸ್ಚೇಂಜ್ ಮಾಡೋಣ, ಬೇರೆ ಕಲರ್ ತಗೊಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅದೊಂದು ಎಕ್ಸ್ಚೇಂಜ್ ಇದೆ. ಇನ್ನ ನಾವೆಲ್ಟಿ ಎಲ್ಲ ಹೋಗ್ಬೇಕಿತ್ತು. 12:10 ಆಗೇ ಹೋಯ್ತು. ನೋಡ್ತೀನಿ, ವಿಪರೀತ ಬಿಸಿಲು ಹೊರ್ಗಡೆ ಅಂತನೂ. ಎಲ್ಲೆಲ್ಲಿ ಹೋಗೋದಕ್ಕಾಗ್ತದೆ ಅಲ್ಲಲ್ಲಿ ಹೋಗಿ ಬೇಗನೆ ಬರೋದು ಅಂತ. ಊಟಕ್ಕೆ ರೆಡಿ ಮಾಡಿದ್ದೀನಿ. ಇವತ್ತೇನಿಲ್ಲ, ಅನ್ನ ಮೊಸರು. ಇವತ್ತು ಒಂದೇ ಹೊತ್ತು ಊಟ ಆದ್ರಿಂದ ಬನ್ನಿ ಇವಾಗ ಹೊರಡುವ. ಒಂದಿಷ್ಟು ಆನ್ಲೈನ್ ಬಟ್ಟೆ ಬಂದಿದೆ, ಅದೆಲ್ಲ ವಿಡಿಯೋ ಮಾಡ್ಬೇಕು ಇವಾಗ ಊಟ ಮಾಡ್ಕೊಂಡು. ಮೊದ್ಲಿಗೆ ಮಲ್ಲಿಕಾರ್ಜುನ್ ಬಂದ್ವಿ. ಇಲ್ಲಿ ಒಂದು ಶರ್ಟ್ ಎಕ್ಸ್ಚೇಂಜ್ ಇತ್ತು, ಹಾಗೆ ಬಟ್ಟೆ ಎಲ್ಲ ಖರೀದಿ ಇತ್ತು ಅಂತ ಹೇಳಿ ಇಲ್ಲಿಗೇನೆ ಬಂದ್ವಿ. ಆಯ್ತಾ, ನಮ್ಮ ಮನೆಯವರು ಪ್ಯಾಂಟ್ ಶರ್ಟ್ ಬೇಕಂತಂದ್ರೆ ಇಲ್ಲಿಗೇನೆ ಬರೋದು. ಮತ್ತೆ ಎಲ್ಲೂ ಕೂಡ ಅವರು ಪ್ಯಾಂಟ್ ಶರ್ಟ್ ತಗೊಳ್ಳೋದಿಲ್ಲ. ನಾನಾದ್ರೂ ಕೆಲವೊಮ್ಮೆ ಆನ್ಲೈನ್ ಹಂಗೆ ಆ ಕಡೆ ಈ ಕಡೆ ಶಾಪಲ್ಲೆಲ್ಲ ತಗೊಂಡ್ಬಿಡ್ತೀನಿ. ನಮ್ಮ ಮನೆಯವ್ರು ಮಾತ್ರ ಮಲ್ಲಿಕಾರ್ಜುನ್ ಬಿಟ್ಟು ಬೇರೆ ಎಲ್ಲೂ ಹೋಗೋದೇ ಇಲ್ಲ. ಹಂಗೇನೆ ಅಲ್ಲಿಂದ ವಿ ಆರ್ ಕಾಮತ್ ಬಂದ್ವಿ. ನನ್ಗೆ ಒಂದು ಸ್ಟ್ರೇಟ್ ಕಟ್ ಪ್ಯಾಂಟ್ ಬೇಕಿತ್ತು. ಆಯ್ತಾ, ಇಲ್ಲಿ ಇರ್ಲಿಲ್ಲ. ಈ ಪ್ಲಾಜೋ ಎಲ್ಲ ಇತ್ತು. ಹಾಗೆ ಸ್ಟ್ರೇಟ್ ಕಟ್ ಪ್ಯಾಂಟ್ ಬಂದು 450 ರೇಂಜ್ ಅಲ್ಲಿ ಏನೋ ಇತ್ತು. ಆನ್ಲೈನ್ ಅಲ್ಲಿ ಇನ್ನ ಕಡಿಮೆಗೆ ಸಿಗ್ತದೆ ಅಂತ ಹೇಳಿ ನಾನು ಮತ್ತೆ ಖರೀದಿ ಮಾಡೋದಕ್ಕೆ ಹೋಗ್ಲಿಲ್ಲ. ಆಯ್ತಾ, ಆರ್ಡರ್ ಕೂಡ ಹಾಕಿದೀನಿ. ಬಂದಾಗ ಅಂದ್ರೆ ಲಿಂಕ್ ಬೇಕಂತಂದ್ರೆ ಕೊಡ್ತೀನಿ. ಕ್ವಾಲಿಟಿ ಎಲ್ಲ ನೋಡೋಣ ಹೇಗ್ ಬರ್ತದೆ ಅಂತ. ಅಲ್ಲಿಂದ ವಿ ಆರ್ ಕಾಮತ್ ಅಲ್ಲಿ ಸ್ವಲ್ಪ ಖರೀದಿ ಇತ್ತು, ಖರೀದಿ ಎಲ್ಲ ಮಾಡ್ಕೊಂಡ್ ಬಂದ್ವಿ. ನಾನ್ ಬರ್ತಾ ಒಂದು ಐಸ್ ಕ್ರೀಮ್ ತಂದಿದ್ದೆ ನನ್ಗೋಸ್ಕರ ಅಂತ. ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ. ನನ್ಗೆ ಐಸ್ ಕ್ರೀಮ್ ಅಂತಂದ್ರೆ ತುಂಬಾ ಇಷ್ಟ. ಆಯ್ತಾ, ಎನಿ ಟೈಮ್ ರಾತ್ರಿ ಹೊತ್ತು ಕೊಟ್ರು ಕೂಡ ತಿನ್ಕೊಂಡ್ ಮಲ್ಕೊಳ್ತೀನಿ, ಅಷ್ಟಿಷ್ಟ. ಗಂಟೆ 1:30 ಇವಾಗ ತಾನೇ ಮನೆಗ್ ಬಂದೆ. 12:10 ಮನೆಗ್ ಬಿಟ್ಟಿದ್ದು 1:30 ಆಯ್ತು. ಏನಂತಂದ್ರೆ ಫುಲ್ ಶಾಪಿಂಗ್. ಆಯ್ತಾ, ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ. ಫುಲ್ ಖರೀದಿ. ಸ್ವಲ್ಪ ಮನೆಗೆ ಗ್ರಾಸರೀಸ್ ಬೇಕಿತ್ತು. ಆಯ್ತಾ, ಇದು ಬ್ಯಾಡ್ಗೆ ಮೆಣಸನ್ನ ಸ್ವಲ್ಪ ಸ್ಟಾಕ್ ಇಟ್ಟಿದ್ದೆ ನಾನು. ಇವಾಗ ಇನ್ನ ಸ್ವಲ್ಪ ತಂದೆ. ಮತ್ತೆ ನಾನು ಮಳೆಗಾಲಕ್ಕೆ ಬ್ಯಾಡ್ಗೆ ಮೆಣಸನ್ನ ತರೋದಿಲ್ಲ. ಇವಾಗ್ಲೇ ತಂದು ಬಿಸಿಲಿಗೆ ಒಣಗಿಸಿ ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ. ಆಲ್ರೆಡಿ 1 kg ಮೆಣಸನ್ನ ಅಂದ್ರೆ ಬಿಸಿಲಿಗೆ ಹಾಕಿ ಒಂದು ಡಬ್ಬದಲ್ಲಿ ಹಾಕಿ ನೀಟಾಗಿ ಅದನ್ನ ಮೇಲ್ಗಡೆ ಇಟ್ಬಿಟ್ಟಿದೀನಿ. ಅದಕ್ಕೇನ್ ಹೇಳ್ತಾರೆ, ರ್ಯಾಕ್ಸಿ ಮೇಲೆ ಇಟ್ಬಿಟ್ಟಿದೀನಿ. ಇನ್ನ ಸ್ವಲ್ಪ ಮೆಣಸು ತಂದೆ. ಇನ್ನ ಸಕ್ಕರೆ ಬೆಲ್ಲ ಎಲ್ಲ ಬೇಕಾಗಿತ್ತು. ಆಯ್ತಾ, ಇದೆಲ್ಲ ನಮ್ಮನೆಯವ್ರದ್ದು ಶಾಪಿಂಗು. ಇದು ನಮ್ಮನೆಯವ್ರದ್ದು ಶಾಪಿಂಗ್. ಆಯ್ತಾ, ಮನೆ ದಿನ 1 ಪ್ಯಾಂಟು 1 ಶರ್ಟ್ ತಂದಿದ್ರು. ಇವತ್ ಎಕ್ಸ್ಚೇಂಜ್ಗೆ ಹೋಗಿದ್ದು, 1 ಶರ್ಟ್ ಎಕ್ಸ್ಚೇಂಜ್ಗೆ ಹೋಗಿದ್ದು. ಇವಾಗ ಆ ಶರ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಇನ್ನ 1 ಜೊತೆ ಪ್ಯಾಂಟ್ ಶರ್ಟ್ ತಂದಿದ್ದಾರೆ. ಚೆನ್ನಾಗಿದೆ. ಆಯ್ತಾ, ಇದ್ರಲ್ಲಿ 1 ಜೊತೆ ನಾನು ನಮ್ಮ ಮನೆಯವರಿಗೆ ಬರ್ತ್ಡೇಗೆ ಅಂತ ಅಡ್ವಾನ್ಸ್ ಆಗಿ ಕೊಡ್ಸ್ಬಿಟ್ಟಿದೀನಿ. ಜಾಸ್ತಿ ದಿನ ಇಲ್ಲ ಅಂತ ಹೇಳಿ. ಅವತ್ತಿನ ದಿನ ಹೋಗೋದಕ್ಕಾಗ್ತದೋ ಇಲ್ಲೋ ಗೊತ್ತಿಲ್ಲ. ಹಂಗಾಗಿ ಅಂದ್ರೆ ನಾವೇನ್ ಅವತ್ತಿನ ದಿನಾನೇ ಖರೀದಿ ಮಾಡಿದ್ರೆ ಆಯ್ತು ಅಂತ. ಲಾಸ್ಟ್ ಇಯರ್ ಕೂಡ ಹಂಗೆ ಮಾಡಿದೆ ನಾನು. ಅವತ್ತಿನ ದಿನನೇ ಅಂದ್ರೆ ಬರ್ತ್ಡೇ ದಿನಾನೇ ಕೊಡ್ಸಿದ್ರೆ ಆಯ್ತು ಅಂತ ಹೇಳಿ ಅನ್ಕೊಂಡೆ. ನೋಡ್ರೆ ಆಮೇಲೆ ಹೋಗೋದಕ್ಕೆ ಆಗಿರ್ಲಿಲ್ಲ ಅಲ್ವಾ ರೀ. ಅದಕ್ಕೂ ಲಾಸ್ಟ್ ಇಯರ್ ಹಂಗೆ ಆಗಿತ್ತಲ್ಲ, 2 ವರ್ಷ ಹಂಗೆ ಆಗಿತ್ತು. ಈ ಬಾರಿ ನಾನು ನಮ್ಮ ಮನೆಯವ್ರನ್ನ ಬಿಟ್ಟೇ ಇಲ್ಲ. ಒಂದಿನ ಏನಕ್ಕೂ ಹೋಗಿದ್ವಿ, ಅವತ್ತಿನ ದಿನಾನೇ ಖರೀದಿ ಮಾಡಿದ್ವಿ. ಆದ್ರೆ ಅದು ಶರ್ಟ್ ಸ್ವಲ್ಪ ಅಂದ್ರೆ ಆಯ್ತು, ಎಕ್ಸ್ಚೇಂಜ್ ಮಾಡ್ತೀವಿ. ಇವಾಗಿನ್ನ 1 ಜೊತೆ ತಗೊಂಡ್ ಬಂದ್ವಿ. ಹಿಡೀರಿ, ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿದ್ದೆ. ಥ್ಯಾಂಕ್ ಯು. ಮತ್ ಬರ್ತಡೇ ದಿನ ಎಲ್ಲ ಕೊಡೋದಿಲ್ಲ, ಅಡ್ವಾನ್ಸ್. ಇವೆಲ್ಲ ಏನಂತಂದ್ರೆ ಇದು ಟವೆಲ್ಸ್ಗಳು. ವಿ ಆರ್ ಕಾಮತ್ಗೆ ಹೋಗಿದ್ದೆ. ನಂಗೆ ತುಂಬಾ ಇಷ್ಟ ಆಯ್ತು. ಇದು 100 ರೂಪೀಸ್. ಆಯ್ತಾ, ನಮ್ಮನೆಯವ್ರಿಗೆ ಏನಂತಂದ್ರೆ ಸ್ನಾನಕ್ ಟವೆಲ್ ವಿ ಆರ್ ಕಾಮತ್ ಅಂಗಡಿದೇ ಆಗ್ಬೇಕು ಅವರಿಗೆ. ಮತ್ ಯಾವ ಟವೆಲ್ ಕೊಟ್ರು ಸರಿ ಹೋಗೋದಿಲ್ಲ. ಅವ್ರ ತಲೆ ಒರ್ಸಿದ್ ನೀರೇ ಹೋಗ್ಲಿಲ್ಲ, ನಂಗೆ ಶೀತನೇ ಆಯ್ತು ಅಂತ ಹೇಳ್ಬಿಟ್ಟು ಕೂಗ್ತಿರ್ತಾರೆ. ಒಪ್ಕೊಳ್ಳಿ, ನಿಜ ತಾನೆ. ಅವತ್ತಿನ ದಿನಾನೇ ಹೋಯ್ತು ಅಂದ್ರು ಅಂದ್ರೆ ಯಾವ ಟವೆಲ್ ಅಲ್ಲಿ ತಲೆ ಒರೆಸಿದ್ರು ಅವ್ರಿಗೆ ಸರಿ ಹೋಗೋದಿಲ್ವಂತೆ. ವಿ ಆರ್ ಕಾಮತ್ದೇ ಆಗ್ಬೇಕಂತ. ಅದಕ್ಕೋಸ್ಕರನೇ 2 ತಂದೆ. ಕೆಲವೊಂದು ಬಟ್ಟೆ ಮತ್ತೊಂದು 2-3 ಬಟ್ಟೆ ನಿಲ್ರಿ, ಅದೆಲ್ಲ ನಿಮ್ದೆ. ಇನ್ನ ನಮ್ಮನೆಯವರು ಬನಿಯಾನ್ ಎಲ್ಲ ತಗೊಂಡ್ರು. ನಾನ್ ಬಂದು ಒಂದು ಸೀರೆ ಮ್ಯಾಚಿಂಗ್ ಬೇಕಿತ್ತು ನಂಗೆ, ಪೇಟಿ ಕೋಟ್. ಆಯ್ತಾ, ಇದು 140 ರೂಪೀಸ್. ವಿ ಆರ್ ಕಾಮತ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಸಿಗ್ತದೆ.
120 ಇದೆ, 100 ರುಪೀಸ್ ಇದೆ, 140, 150, 160 ಈ ತರ ಬೇರೆ ಬೇರೆ ರೇಟ್ ಅಲ್ಲಿ ಸಿಗ್ತದೆ. ಆದ್ರೆ ನಂಗೆ ಅಲ್ಲಿನ ಈ ಸೀರೆ ಮ್ಯಾಚಿಂಗ್ ಪೇಟಿಕೋಟ್ ಕಲರ್ಸ್ ಅಲ್ಲ, ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಗ್ತದೆ. ಹಂಗಾಗಿ ನಾನು ಕೂಡ ಎಲ್ಲೂ ಹೋಗೋದಿಲ್ಲ, ಒಂದ್ಕಾದ್ರೂ ಸರಿ ಅಲ್ಲೇ ಹೋಗ್ತೀನಿ. ಈ ತರ ವಿಆರ್ ಕಾಮತ್ ಟೋಟಲ್ ಇವತ್ತು ಒಂದು 530 ರೂಪಾಯಿ ಬಿಲ್ ಆಯ್ತು. ಮಲ್ಲಿಕಾರ್ಜುನಲ್ಲಿ ಸುಮಾರು ಆಯ್ತು ಸ್ನೇಹಿತರೆ. ಸಂಜೆ ಹೋಗುವ ಅಂತಂದ್ರೆ ಮತ್ತೆ ಹೋಗೋದಕ್ಕಾಗೋದಿಲ್ಲ, ವಿಜೇತೆ ಬಟ್ಟೆಗಳನ್ನ ಕೊಡ್ತಾರಲ್ವಾ ಅವರು ಇಷ್ಟೊತ್ತು ಕೊಟ್ಟಿಲ್ಲ, ಇನ್ನು ಮಧ್ಯಾಹ್ನ ನಂತರ ಗಡ್ಬಿಡಿ ಮಾಡ್ತಾರೆ ಇವಾಗ್ಲೇ ಕೊಡು ಅಂತ. ಹಂಗಾಗಿ ಒಮ್ಮೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಪ್ಯಾಂಟ್ ಶರ್ಟ್ ಏನು ಓಪನ್ ಮಾಡಿ ತೋರಿಸಿಲ್ಲ, ಅಂದ್ರೆ ಯಾವತ್ತಾದ್ರೂ ಹಾಕೊಂಡಾಗ ಕ್ಯಾಮ್ರಾ ಮುಂದೆ ಬರ್ತಾರೆ ನಮ್ಮ ಮನೆಯವರು ಡ್ರೆಸ್ಗಳನ್ನ. ಅಲ್ಬಾರಿ ಇಷ್ಟ ಆಯ್ತು ನನ್ಗೆ ಎಲ್ಲಾನು ಈ ಬಾರಿ. ತುಂಬಾ ಸೆಲೆಕ್ಟೆಡ್ ಇತ್ತು ಇವತ್ತು ಮಲ್ಲಿಕಾರ್ಜುನಲ್ಲಿ ಆಯ್ತಾ. ಹಂಗೇನೆ ಸೀರೆ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚಂದ ಬಂದಿದೆ. ಅವತ್ತು ನಾನು ಅಕ್ಕ ಹೋದಾಗ ಸ್ಟಾಕ್ ಮುಗ್ದೋಗಿತ್ತು. ಅಂದ್ರೆ ಇವಾಗ ಮದ್ವೆ ಜವಳಿ ತೆಗಿತಿರ್ತಾರಲ್ವಾ, ಇವತ್ತು ಕೂಡ ಮದ್ವೆ ಜವಳಿ ಬಂದಿದ್ರು. ಪಟ್ಟ ಅಂದ್ರೆ ತಂದಿದ್ ಬಟ್ಟೆ ಸೇಲ್ ಆಗ್ತಾನೆ ಇರ್ತದೆ ಅವ್ರ ಶಾಪ್ ಅಲ್ಲಿ. ಈ ತರ ಯಾವ್ದು ಓಲ್ಡ್ ಸ್ಟಾಕ್ ಇರೋದಿಲ್ಲ, ಅಪ್ಡೇಟ್ ಆಗ್ತಾ ಇರ್ತದೆ. ಇವತ್ತಂತೂ ತುಂಬಾ ಚಂದ ಸೀರೆ ಇತ್ತು, ಎಲ್ಲ ತೆಗಿತಾ ಇದ್ರು ಸೀರೆ ಎಲ್ಲಾನು. ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಸೀರೆ ಇರೋದು, ಹಂಗಾಗಿ ಹಂಗೆ ಒಂದ್ ರೌಂಡ್ ಕಣ್ಣ ಹಾಯಿಸಿದೆ ಅಷ್ಟೇನೆ. ಅಲ್ವಾ, ನಮ್ಮ ಮನೆಯವ್ರು ಹೇಳ್ತಾರೆ ಮೂಗಿಗಲ್ಲ ಕಣ್ಣಿಗೆ ಮಾಸ್ಕ್ ಹಾಕೊಂಡ್ ಕರ್ಕೊಂಡು ಹೋಗ್ಬೇಕಂತ. ನಂದೇನ್ ಖರೀದಿ ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ ನನ್ಗೆ ವೆಡ್ಡಿಂಗ್ ಆನಿವರ್ಸರಿಗೆ ಗಿಫ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಸಂಜೆ 5:15 ಆನ್ಲೈನ್ ಇಂದ ಬಟ್ಟೆ ಬಂದಿದೆ. ಅಷ್ಟು ವಿಡಿಯೋ ಮಾಡೋದಕ್ಕಾಗೋದಿಲ್ಲ, ಒಂದಾದ್ರೂ ವಿಡಿಯೋ ಮಾಡಿ ಇವಾಗ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಬಂದಿದ್ದೀನಿ. ಏನ್ ಶೆಕೆ ಅಂತೀರಿ, ಈ ಶೆಕೆಗಾಲ ಮುಗಿಯೋಷ್ಟರಲ್ಲಿ ನನ್ನ ಕತೆ ಏನೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಶೆಕೆ. ಏನಕ್ಕಷ್ಟು ಶೆಕೆ ಅಂತಂದ್ರೆ ನಾವು ಮೇಲ್ಗಡೆ ಫ್ಲೋರಲ್ಲಿ ಇದ್ದೀವಿ ಅಲ್ವಾ, ಹಂಗಾಗಿ ಅಷ್ಟೊಂದು ಶೆಕೆ. ನನ್ಗಂತೂ ಕೆಲವೊಂದು ಟೈಮ್ನಲ್ಲಿ ಉಸಿರಾಡೋದಕ್ಕಾಗೋದಿಲ್ಲ ಈ ಸಂಜೆ ಟೈಮ್ನಲ್ಲಿ. ಅಂದ್ರೆ ಈ ಬಿಸಿಲು ಹೊತ್ತಿಗಿಂತಲೂ ಸಂಜೆ ಆದಾಗೆ ಜಾಸ್ತಿ ಶೆಕೆ. ರೀಸನ್ ಏನ್ರಿ? ಸೆಕೆಗಾಲ ಅಂತಲ್ಲ, ಅಂದ್ರೆ ಬಿಸಿಲಿನ ತಾಪ ಎಲ್ಲ ಕೆಳಗಿರ್ತದ. ಅಂದ್ರೆ ಫ್ಯಾನ್ ಹಾಕಿರ್ತಾರಲ್ಲ ನಾವು. ಈ ಡ್ರೆಸ್ಸಿಂದ ಇವಾಗ ಒಂದು ಶಾರ್ಟ್ಸ್ ಮಾಡೋಣ ಅಂತ ಹೇಳಿ ಈ ಡ್ರೆಸ್ಸಿನ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಆಯ್ತಾ. ವೇರ್ ಮಾಡಿದ್ದನ್ನ ಸೈಡ್ ಅಲ್ಲಿ ಹಾಕಿರ್ತೀನಿ. ಇನ್ನು ಆನ್ಲೈನ್ ಅಲ್ಲಿ ಬಂದಿರುವಂತಹ ಕುರ್ತಾ ಒಂದು ಶಾರ್ಟ್ಸ್ ಮಾಡ್ಬೇಕಿತ್ತು, ವಿಡಿಯೋ ಕೂಡ ಮಾಡ್ಕೊಂಡಿದ್ದಾಯ್ತು. ಇದು ಬಂದು ಪ್ಯೂರ್ ಕಾಟನ್ ಕುರ್ತಾ ಆಯ್ತಾ. ಇದ್ರಲ್ಲಿ 2 ಕಲರ್ ಅವೈಲೇಬಲ್ ಇದೆ. ಇದ್ರ ಮೇಲೆ ರೇಯಾನ್ ಬಟ್ಟೆ ಅಂತ ಇದೆ, ಆದ್ರೆ ಇದು ಕಾಟನ್ ಮೆಟೀರಿಯಲ್. ಬಟ್ಟೆ ಮುಟ್ ನೋಡಿದ್ರೇನೆ ಗೊತ್ತಾಗ್ತದೆ. ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಹಾಗೆ ಇವತ್ತು ಸೀರೆ ಫಾಲ್ ಎಲ್ಲ ಹಚ್ಲಿಕ್ಕಿತ್ತು. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲ್ಸ ಇತ್ತು. ಸೀರೆ ಫಾಲ್ ಹಚ್ಚೋದು, ಬ್ಲೌಸ್ ಕೈ ಹೊಲಿಗೆ ಮಾಡೋದು ಅಂತ. ಈ ಸೀರೆ ತುಂಬಾ ಕಲರ್ಫುಲ್ ಆಗಿತ್ತು ನೋಡೋದಕ್ಕೆ. ನನ್ಗೆ ಈ ತರ ಕಲರ್ಸ್ ಎಲ್ಲ ತುಂಬಾ ಇಷ್ಟ ಆಗ್ತದೆ ಆಯ್ತಾ. ಸಾಮಾನ್ಯವಾಗಿ ನಾನ್ ಬಟ್ಟೆ ತರೋದಕ್ ಹೋದಾಗ, ಸೀರೆ ಎಲ್ಲ ತರೋದಕ್ ಹೋದಾಗ ನನ್ನ ಹತ್ರ ಯಾವ ಕಲರ್ ಇಲ್ವೋ ಅದನ್ನ ತಗೊಂಡ್ ಬರ್ತೀನಿ ಈ ತರ. ಇವತ್ತು ನಾನು ರಾತ್ರಿ ಆಲೂಗಡ್ಡೆ ಪಲ್ಯ ಮತ್ತೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಗುರುವಾರದ ದಿನ ಚಪಾತಿ ಪಲ್ಯ ಇರ್ತದೆ, ಇಲ್ಲ ಅಂತಂದ್ರೆ ಅವಲಕ್ಕಿ ಇರ್ತದೆ, ಪೋಹ ಮಾಡಿರ್ತೀನಿ. ಈ ತರ ಏನಾದ್ರೂ ತಿಂಡಿ ಮಾಡಿರ್ತೀನಿ. ಒಂದು ಹೊತ್ತು ಊಟ ಮಾಡ್ತೀವಿ ಅಲ್ವಾ, ಇನ್ನ ಒಂದು ಹೊತ್ತು ಏನಾದ್ರೂ ತಿಂಡಿ ಮಾಡಿರ್ತೀನಿ. ನಾನ್ ನಮ್ಮ ಮನೆಯವ್ರ ಹತ್ರ ಏನೋ ಡಿಸ್ಕಷನ್ ಮಾಡ್ತಾ ಇದ್ದೆ. ತುಂಬಾ ದಿನಗಳ ನಂತರ ನಮ್ಮ ಮನೆಯವರು ಮನೆಯಲ್ಲೇ ಇದ್ರು ಆಯ್ತಾ. ಏನೋ ಹೇಳ್ತಾ ಇದ್ದೆ. ಪಲ್ಯ ಕೂಡ ರೆಡಿ ಆಯ್ತು. ಹಂಗೆ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೆ. ಚಪಾತಿ ಹಿಟ್ಟೆಲ್ಲ ಕಲ್ಸಿ ಚೆನ್ನಾಗಿ ಹಿಟ್ಟೆಲ್ಲ ನಾದ್ಕೊಂಡು ನಾನು ಚಪಾತಿ ಕೂಡ ಮಾಡ್ಕೊಂಡೆ. ಇವತ್ತು ನನ್ಗೆ ತುಂಬಾ ಹಶ್ವೆ ಆಗ್ತಾ ಇತ್ತು, ಯಾಕೆ ಅಂತ ಗೊತ್ತಿಲ್ಲ. ಹಂಗೆ ಬೇಗನೆ ತಿಂಡಿ ಕೂಡ ತಿಂದ್ವಿ ಇವತ್ತು, ಚಪಾತಿ ಪಲ್ಯ ಆಗ್ತಾ ಇದ್ದಾಗ್ಲೇನೆ. ನಂತರ ಒಮ್ಮೆ ಕಿಚನ್ ಎಲ್ಲ ನೀಟ್ ಮಾಡ್ಕೊಂಡೆ, ತಿಂಡಿ ಎಲ್ಲ ತಿಂದ್ಕೊಂಡೇನೆ ಇವತ್ತು ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಆಯ್ತಾ. ಇತ್ತೀಚೆಗೆ ಪ್ಯಾಕೆಟ್ ಹಿಟ್ಟನ್ನ ಬಿಟ್ಟಿದೀನಿ ನಾನು. ಮಿಲ್ಲಿಂದ ತರಿಸ್ತೀನಿ, ಗೋಧಿನ ಅವರು ಮಿಲ್ಲಿಗೆ ಹಾಕಿಟ್ಟಿರ್ತಾರೆ. ಚೆನ್ನಾಗಿರ್ತದೆ, ಸಾಫ್ಟ್ ಆಗಿನೂ ಕೂಡ ಬರ್ತದೆ ಆಯ್ತಾ. ನಾವು ಕೂಡ ಅಂದ್ರೆ ಗೋಧಿನ ತಗೊಂಡೋದ್ರೆ ಹಿಟ್ ಮಾಡ್ಕೊಡ್ತಾರೆ. ರಾತ್ರಿ 10:15 ತಿಂಡಿ ಎಲ್ಲ ತಿಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಒಂದಿಷ್ಟು ಕೆಲ್ಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ ಆಯ್ತಾ. ಇತ್ತೀಚೆಗೆ ನನ್ಗೆ ಟೈಮೇ ಸಿಗೋದಿಲ್ಲ ಸ್ನೇಹಿತರೆ. ಇವತ್ತಂತೂ ಉಸಿರಾಡೋದಕ್ಕೂ ಕೂಡ ಟೈಮ್ ಇರ್ಲಿಲ್ಲ, ಅಷ್ಟು ಬ್ಯುಸಿ ಆಗಿದ್ದೆ. ನೀವು ಮತ್ತೆ ಕೇಳ್ಬಹುದು ಉಸಿರಾಡ್ದೇನೆ ಹೆಂಗಿದ್ದೀರಿ ವಿದ್ಯಾ ಅವ್ರೆ ಅಂತ. ಅಷ್ಟು ಕೆಲಸ ಇತ್ತು ಸ್ನೇಹಿತರೆ ಇವತ್ತಿನ ದಿನ. ನಮ್ಮನೆಯವ್ರು ಇತ್ತೀಚೆಗೆ ಹೇಳ್ತಿರ್ತಾರೆ, ನೀನ್ ತುಂಬಾ ವೀಕ್ ಆಗಿದ್ಯಾ, ತುಂಬಾ ಸಣ್ಣ ಆಗ್ತಾ ಇದೀಯಾ, ಸಾಕು, ಅಂದ್ರೆ ನಿನ್ನ ನೋಡೋದಕ್ಕಾಗೋದಿಲ್ಲ, ಅಷ್ಟು ವೀಕ್ ಆಗ್ತಾ ಇದೀಯಾ, ಸೀರೆ ಫಾಲ್ ಎಲ್ಲ ಹಚ್ಚೋದ್ ನಿಲ್ಸು ಸಾಕು ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದಿನ ನನ್ಗೆ ತುಂಬಾ ಒತ್ತಡ ಅಂತ ಅನಿಸ್ತದೆ, ಹಂಗಾಗಿ ನಮ್ಮನೆಯವ್ರು ಹಂಗೆ ಹೇಳೋದು, ಬಿಟ್ರೆ ಇನ್ನೇನಿಲ್ಲ.
ಈ ಬಾರಿ ಒಂದೆರಡು ಮದ್ವೆ ಮನೆಗೆ ಹೋಗಿದ್ದೆ ಅಲ್ವಾ, ಅಲ್ಲೆಲ್ಲ ನನ್ಗೆ ಹೇಳ್ತಾ ಇದ್ರು ನಿನ್ ಗುರ್ತೇ ಸಿಗೋದಿಲ್ಲ, ಅಷ್ಟು ವೀಕ್ ಆಗಿದ್ಯಾ ನೀನು, ನಿನ್ ಪರಿಚಯನೇ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ರು ತುಂಬಾ ಜನ. ನನಗೂ ಕೂಡ ಹೌದು ಅಂತ ಅನಿಸ್ತದೆ ಸ್ನೇಹಿತರೆ. ಇತ್ತೀಚೆಗೆ ನಾನು ತುಂಬಾ ವೀಕ್ ಆಗ್ತಾ ಇದ್ದೀನಿ. ನನಗೆ ಒಂದ್ ಕಡೆ ನನ್ನದೇ ಆದಂತಹ ಆಲೋಚನೆಗಳು, ಇನ್ನ ಒಂದ್ ಕಡೆ ಕೆಲಸದ ಒತ್ತಡ, ಈ ತರ. ನೋಡೋಣ, ಇನ್ ಒಂದ್ ತಿಂಗಳ ಇದು ಸೀಸನ್ ಅಲ್ವಾ ವಿಜಯತೆಗೆ, ಕೆಲಸ ಮಾಡ್ಕೊಟ್ಟು ಬಿಟ್ಬಿಡ್ತೀನಿ ಸಾಕು. ಮನೆ ಕೆಲಸ, ಯೂಟ್ಯೂಬ್ ಕೆಲಸ ನೋಡ್ಕೊಂಡೋದ್ರೆ ಸಾಕು ಅಂತ. ನಿನ್ನೆ ಅಂತೂ ಫುಲ್ ನನ್ಗೆ ಮನೆ ಕ್ಲೀನಿಂಗ್ ಮಾಡೋ ಕೆಲಸನೇ ಇತ್ತು. ಒಂದ್ ಬೆಡ್ರೂಮು ಹಾಲ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ನಮ್ಮ ಮನೆಯಲ್ಲೇ ಅಷ್ಟು ಧೂಳ, ಅಥವಾ ಎಲ್ಲಾರ ಮನೆಗೂ ಧೂಳು ಬರ್ತದೆಯಾ ನನಗೆ ಗೊತ್ತಿಲ್ಲ, ಅಷ್ಟು ಧೂಳಿತ್ತು. ಕ್ಲೀನ್ ಮಾಡುವಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಇನ್ನ ಕಿಚನ್ ಸ್ವಲ್ಪ ಅಷ್ಟೇನೆ, ಅಂದ್ರೆ ಜಾಸ್ತಿ ಏನು ಕ್ಲೀನಿಂಗ್ ಕೆಲಸ ಇಲ್ಲ. ತುಂಬಾ ಅಂದ್ರೆ ಒಂದ್ ತಿಂಗಳ ಹಿಂದೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದ್ದೆ. ನಾಳೆ ಬೇಡ, ಶುಕ್ರವಾರ ನಾಡಿದ್ದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನ ಪಕ್ಕದಲ್ಲಿ ಒಂದು ರೂಮ್ ಇದೆ ಆಯ್ತಾ, ಅದಂತೂ ಕೇಳೋದೇ ಬೇಡ. ಬೇಡದಿರೋ ವಸ್ತು, ಬೇಕಾಗಿರೋ ವಸ್ತು ಎಲ್ಲಾನು ಕೂಡ ಡಿವೈಡ್ ಮಾಡ್ಬೇಕು. ಕ್ಲೀನಿಂಗ್ ಯಾವ್ದನ್ನು ಕೂಡ ನಾನು ವಿಡಿಯೋ ಮಾಡ್ತಾ ಇಲ್ಲ. ದಪ್ಪ ಆಗೋದಕ್ಕೆ ಏನಾದ್ರೂ ತಿಂದು ದಪ್ಪ ಆಗುವಂತದ್ದಿದ್ರೆ ಹೇಳಿ ಆಯ್ತಾ. ಏನಾದ್ರೂ ತಿಂದ್ರೆ ಒಂದ್ 2 ದಿನ ತಿಂತೀನಿ. ಏನಾದ್ರೂ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಜ್ಯೂಸ್ ಮಾಡ್ಕೊಂಡ್ ಕುಡಿದ್ರೆ 2 ದಿನ ಕುಡಿತೀನಿ, ಮತ್ತೆ 3ನೇ ದಿನಕ್ಕೆ ಕ್ಲೋಸ್ ಮ್ಯಾಟರ್. ಕೆಲಸ ಇರ್ತದಲ್ಲ, ನೆನಪಾಗೋದಿಲ್ಲ. ಕೆಲಸ ಒಂದೇ ನೆನಪಿರ್ತದೆ ನಂಗೆ. ನಮ್ಮ ಮನೆಯವ್ರ ಪಕ್ಕದಲ್ಲಿ ಕುತ್ಕೊಂಡು ಕಾಮೆಂಟ್ ಪಾಸ್ ಮಾಡ್ತಾ ಇದಾರೆ, ಕೆಲಸ ಒಂದೇ ನೆನಪಿರ್ತದೆ ನಿನ್ಗೆ, ಹೊಟ್ಟೆಗೆ ತಿನ್ನೋದಕ್ಕೆ ನೆನಪಿರೋದಿಲ್ಲ ಅಂತ ಹೇಳಿ. ಹೌದು, ನೋಡೋಣ. ಏನಂದ್ರೆ ನಾನು ಅಂದ್ರೆ ಖಾಲಿ ಇರಬಾರ್ದು, ಏನಾದ್ರೂ ಅಂದ್ರೆ ಕೆಲಸ ಮಾಡ್ತಾ ಇರ್ಬೇಕು, ಖಾಲಿ ಕುತ್ಕೊಳ್ಬಾರ್ದು. 10 ರೂಪಾಯಿಗೂ ಕೂಡ ಬೆಲೆ ಇದೆ ಅಲ್ವಾ, ಈ ತರ ಎಲ್ಲ ನಾನು ವಿಚಾರ ಮಾಡ್ತೀನಿ. ಖಾಲಿ ಕುಂತ್ರೆ ಏನ್ ಸಿಗ್ತದೆ, ಜೀವನದಲ್ಲಿ ಏನಾದ್ರೂ ಮಾಡ್ತಾ ಇರ್ಬೇಕು ಕೆಲಸಗಳನ್ನ. 10 ರೂಪಾಯಿ ಬೆಲೆ ಅಲ್ಲ, 8 ಆಣೆಗೂ ಬೆಲೆ. 8 ಆಣೆ ಕೆಲಸ ಮಾಡ್ತೇ ಇರ್ಬೇಕು ಅಂದ್ರೆ ಕಡಿಮೆ ದುಡ್ಡಿನ ಕೆಲಸ ಮಾಡಿದ್ರೆ ರಾಶಿ ತ್ರಾಸ ತಗೊಳ್ಳೋದು. ಹೊಡೆದ್ರೆ ಆನೆ ಹೊಡಿಬೇಕು ಯಾವಾಗ. ರೇ ಸ್ಟಾಪ್. ನಮ್ಮನೆ ಅಯ್ಯೋ ಪಕ್ಕದಲ್ಲಿ ಕುತ್ಕೊಂಡು ನಮ್ಮನೆಯವ್ರು ಕಾಮೆಂಟ್ ಪಾಸ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.